ಕನ್ನಡ ಬಳ್ಳಿಯನ್ನು ಸರಾಗವಾಗಿ ಓದಲು ಮತ್ತು ಮಧ್ಯಮದಲ್ಲಿನೂ ಬಳ್ಳಿಯನ್ನು ಕೇಳಿದರೆ ಅಕ್ಷರಗಳನ್ನು ಹೇಳಲಿಕ್ಕೆ ಅನುಕೂಲವಾಗುವಂಥ ಒಂದು ಚಾರ್ಟನ್ನು ರೆಡಿ ಮಾಡಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ರಿ. ತಯಾರು ಮಾಡೋದು ಸುಲಭ. ಇದು ಒಂದು ಕಾರ್ಡ್ ಶೀಟನ್ನು ಅದ್ರ ಮೇಲೆ ತೆಗೆದುಕೊಂಡು ಒಂದು ರಟ್ ಮೇಲೆ ಇದನ್ನು ಅಂಟಿಸಿದ್ದೀನಿ. ಆಮೇಲೆ ಸ್ವರಗಳನ್ನು ಮೇಲೆ ಬರ್ತೀನಿ. ಇವೆಲ್ಲ ಸ್ವರಗಳು. ಆ ಸ್ವರದ ಕೊಂಬುಗಳು ಇವು. ಅ, ಆ, ಇ, ಈ, ಉ, ಉ, ರು, ಎ, ಐ, ಓ, ಔ, ಆ. ಇದ್ರ ಬಳಕೆ ಹೇಗೆ ಮಾಡೋದು ಅಂದ್ರೆ, ವ್ಯಂಜನಗಳನ್ನು ನಾನಿಲ್ಲಿ ಒಂದು ಕಾರ್ಡ್ ಶೀಟ್ ಒಳಗೆ ಕಟ್ ಮಾಡಿ ಅವನ್ನ ಚಾರ್ಟ್ಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ವ್ಯಂಜನಗಳ ಜೊತೆಯಲ್ಲಿ ಸ್ವರಗಳನ್ನು ಸೇರಿಸ್ಕೊಳ್ಳೋದು. ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕಾ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕ್ರೂ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಕಹಂ, ಕ ಪ್ಲಸ್ ಅಹ ಕಹ. ಈ ರೀತಿಯಾಗಿ ಇದನ್ನ ಮೊದಲಿನ ಸರಿ ಬಳಸ್ಕೋಬೇಕು. ಆಮೇಲೆ ಸರಳವಾಗಿ ನೀವು ಇದನ್ನ ಬೆಳ್ಳಿಗಳನ್ನ ಹೇಳುವಂಥದ್ದು. ಯಾವ ರೀತಿಯಾಗಿ? ಕ, ಕಾ, ಕಿ, ಕೀ, ಕು, ಕು, ಕ್ರೂ, ಕೆ, ಕೈ, ಕೋ, ಕೌ, ಕಂ, ಈ ರೀತಿ. ಇದು ಎರಡು ಸಲ ಈ ರೀತಿ ಆದ ನಂತರ ಮತ್ತೆ ಈ ನಿಮಗೆ ಕಕ ಬಳ್ಳಿ ಅರ್ಥ ಆಗಿದೆ ಅನ್ನೋದನ್ನ ಮಧ್ಯದಲ್ಲಿ ತಿಳ್ಕೊಳ್ಳುವಂಥದ್ದು. ಇದೇ ಅಕ್ಷರದಿಂದ ಇಲ್ಲಿಟ್ಟಾಗ ಕೆ, ಇಲ್ಲಿಟ್ಟಾಗ ಏನಾಗುತ್ತೆ? ಇದು ಕ ಪ್ಲಸ್ ಎ ಕೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಕ ಪ್ಲಸ್ ಓ ಕೋ. ನೀವು ಕಲ್ತಿರುವಂಥ ಬಳ್ಳಿ ಸರಿಯಾಗಿ ಕಲ್ತಿದ್ರೋ ಇಲ್ಲೋ ಅನ್ನೋದನ್ನ ಇದೇ ಚಾರ್ಟಿಂದನೇ ನಾವು ಚೆಕ್ ಮಾಡ್ಕೊಳ್ಳುವಂಥದ್ದು. ಏನು ಮಾಡ್ತಾರೆ ನೀವು ಅ, ಆ, ಈ ಉ ಬರುತ್ತಂತ ಹೇಳಿ ಮೊದಲೇವಾಗ ಕ, ಕಾ, ಕಿ, ಕಿ, ಕು, ಕು ಈ ರೀತಿ ಓದ್ಬಿಡ್ತೀರಿ. ಆದರೆ ಅದನ್ನು ಮಧ್ಯದಲ್ಲಿ ಕೇಳಿದಾಗ ಆ ಅಕ್ಷರವನ್ನು ಗುರುತಿಸೋದಿಲ್ಲ. ಸೊ ಆ ಅಕ್ಷರಗಳನ್ನು ಗುರುತಿಸ್ಲಿಕ್ಕೆ ಅನಂತರ ಅದು ಬರುತ್ತೋ ಇಲ್ಲೋ ಅದನ್ನು ಪತ್ತೆ ಹಚ್ಚಲಿಕ್ಕೆ ಈ ಚಾರ್ಟ್ ಏನಾಗುತ್ತೆ, ಬಹಳ ಉಪಯೋಗಕಾರಿ. ಈಗ ಬೇರೆ ಒಂದು ಅಕ್ಷರವನ್ನು ತಗೊಳ್ಳಿ. ಇದೇನಿದು? ಚ. ಇಲ್ಲಿದ್ದಾಗ ಚ, ಚ, ಚಿ, ಛಿ, ಚೂ, ಚೂ, ಶ್ರೂ, ಚೇ, ಚೇ, ಚೈ, ಚೋ, ಚೋ, ಚೌ, ಚಂ, ಚ. ಈ ರೀತಿ ಓದಿದ್ರು. ಈಗ ಮತ್ತೆ ಮಧ್ಯದಲ್ಲಿ ಆ ಅಕ್ಷರ ಸರಿಯಾಗಿ ಗುರುತಿಸಿರೋಲ್ಲ ಅಂತ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ಬಂದಾಗ ಚೀ, ಇಲ್ಲಿ ಬಂದಾಗ ಚೂ, ಇಲ್ಲಿ ಬಂದಾಗ ಚೇ, ಇಲ್ಲಿ ಬಂದಾಗ ಚೋ. ಸೊ ಈ ರೀತಿಯಾಗಿ ಇವುಗಳನ್ನು ಗುರುತು ಮಾಡಿಕೊಂಡು ಮಧ್ಯದಲ್ಲಿ ನೀವು ಗುರುತ್ತಾ ಇದ್ದೀರಂದ್ರೆ ನಿಮಗೆ ಕಕ ಬಳ್ಳಿಗಳು ಸರಳವಾಗಿ ಬರ್ತಾ ಇದೆ ಅಂತ. ಮಧ್ಯದಲ್ಲಿ ಏನಾದರೂ ನೀವು ಗುರುತಿಸೋಕೆ ತಡವಡಿಸ್ತಾ ಇದ್ದೀರಿ ಅಥವಾ ತಪ್ಪು ಮಾಡ್ತಾ ಇದ್ದೀರಿ ಅಂದರೆ ಮತ್ತೆ ಈ ಚಾರ್ಟನ್ನು ನೀವು ಪದೇ ಪದೇ ಉಪಯೋಗಿಸಿ ಸರಳವಾಗಿ ಕಕ ಬಳ್ಳಿಯನ್ನು ಕಲೀಲಿಕ್ಕೆ ಅನುಕೂಲ ಆಗುವಂಥ ಚಾರ್ಟ್ ಮಾಡ್ತಿರಲ್ಲ, ಗುರುತಿಸ್ತೀರ? ಮಾಡ್ತಿರಲ್ಲ? ಈ ಚಾರ್ಟನ್ನು ಉಪಯೋಗಿಸಿ ಕನ್ನಡ ಬಳ್ಳಿಗಳನ್ನು ಸುಲಭವಾಗಿ ನಾವು ಕಲೀಲಿಕ್ಕೆ ಆಗುವಂಥ ಚಾರ್ಟ್ ಮಾಡ್ತಿರಲ್ಲ. ಇಷ್ಟು ಗುಡ್, ವೆರಿ ಗುಡ್.